ಅಭಾವರೂಪದಲ್ಲಿ ಪ್ರಮಾಣವಿದ್ದಾಗಿದೆ. ದೇವನನ್ನು ವಿಸ್ತರಿಸಲಿಕ್ಕೆ ಆಗುವುದಿಲ್ಲ. ಪ್ರಮಾಣವನ್ನು ಗೋಚರವಿಲ್ಲ. ಕೇವಲ ದೇವನು ಶುದ್ಧ ಬುದ್ಧಿಯಿಂದ ಜೀವನಿಗೆ ಅಪರೋಕ್ಷನಾಗುತ್ತಾನೆ, ಜೀವನಿಗೆ ಸಾಕ್ಷಾತ್ಕಾರನಾಗುತ್ತಾನೆ. ನಿರ್ವಿಕಲ್ಪನು ನಿರಾಮಾಸನು ಯಾವುದರಿಂದಲೂ ಆತ್ಮ ಪ್ರಕಾಶಕನಾಗುವುದಿಲ್ಲ, ಏಕೆಂದರೆ ಎಲ್ಲವನ್ನೂ ಪ್ರಕಾಶ ಮಾಡ್ತಾನೆ. ಸೂರ್ಯನನ್ನು ಯಾವುದರಿಂದಲೂ ಪ್ರಕಾಶ ಮಾಡಿ ನೋಡ್ತೇವೆ, ಸೂರ್ಯನೇ ಎಲ್ಲರನ್ನ ಪ್ರಕಾಶ ಮಾಡುತ್ತಾನೆ. ಸರ್ವಾವಾಸನು ನಿರಾವಾಸನು ಪರಮಾಂತವನು, ಆತನಿಗೆ ಅವರ ವಾಸಸ್ಥಾನವು ಆತನೇ ಪರಮ ಅಮೃತ ಸ್ವರೂಪವಾಗಿದ್ದಾನೆ. ಅಭಿನ್ನಂ ಭಿನ್ನ ಸಂತಾನಂ ಶಾಶ್ವತಂ ಧ್ರುವಮವ್ಯಯಂ ನಿರ್ಗುಣಂ ಪರಮಂ ವ್ಯೋಮಂ ತಜ್ಞಾನಂ ಸೂರ್ಯಭೂತವು. ಆತನು ನಿಜವಾಗಿ ಅಭಿನ್ನನಿದ್ದಾನೆ, ಅದ್ವಿತೀಯ ಸ್ವರೂಪನಾಗಿದ್ದಾನೆ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ, ಶಾಶ್ವತನಿದ್ದಾನೆ. ಆದರೂ ಕೂಡ ಅವನು ಉಪಾಧಿಗಳ ಮೂಲವಾಗಿ ಅನೇಕ ಇದ್ದಾಗಿ ಕಾಣಿಸ್ತಾನೆ. ಹಗ್ಗದಲ್ಲಿ ತಲೆ ಇಲ್ಲ, ಬಾಲಿಲ್ಲ, ಬಟ್ಟೆ ಇಲ್ಲ, ಆದರೂ ಕೂಡ ಅವಿದ್ಯಾ ದೃಷ್ಟಿಯಿಂದ ತಲೆ, ಬಟ್ಟೆ, ಬಾಲವಾಗಿ ಅನೇಕ ಅವಯವಗಳ ರೂಪದಲ್ಲಿ ಹಗ್ಗ ಕಾರಣ ಮಾಡಿ ಪರಮಾತ್ಮ ಅವಿದ್ಯೆಯ ಮೂಲಕವಾಗಿ ಅನಂತ ರೂಪಗಳಲ್ಲಿ ಭಿನ್ನ ಭಿನ್ನವಾಗಿ ಕಾಣಿಸ್ತಾ ಇದ್ದಾನೆ. ನಿರ್ಗುಣಂ ಪರಮಂ ವ್ಯೋಮಂ ತಜ್ಞಾನಂ ಸೂರ್ಯವಿದು. ಆತನಲ್ಲಿ ಯಾವ ಗುಣಗಳು ಇಲ್ಲದ ಕಾರಣಕ್ಕಾಗಿ ನಿರ್ಗುಣನಿದ್ದಾನೆ. ಆತನು ಪರಮ ವ್ಯೋಮ ಸ್ವರೂಪನಾಗಿದ್ದಾನೆ. ಸಂಪೂರ್ಣ ಸತ್ಯಾನಂತರ ಸತ್ಯಕ್ಕೆ ಅವಕಾಶವನ್ನು ಪಡೆದ ಕಾರಣಕ್ಕಾಗಿ ಆತನು ಪರಮ ವ್ಯೋಮ ರೂಪನಾಗಿದ್ದಾನೆ. ಆತನು ಅವಿನಾಶಿಯಾಗಿ ಧ್ರುವನಾಗಿದ್ದಾನೆ, ಶಾಶ್ವತನಾಗಿದ್ದಾನೆ, ಅವ್ಯಯನಾಗಿದ್ದಾನೆ, ಅವಿನಾಶಿಯಾಗಿದ್ದಾನೆ. ಸ ಆತ್ಮ, ಅಂತಹ ಪರಮಾತ್ಮನಿಗೆ ಪ್ರತಿಯೊಬ್ಬರ ಶರೀರದಲ್ಲಿ ಆತ್ಮ ಆತ್ಮ ಎಂದು ಕರೆಸಿಕೊಳ್ಳುತ್ತಿದ್ದಾನೆ. ಅವನನ್ನು ಗುರುತಿಗೆ ಎಲ್ಲಿ ದೂರುವ ಅವಶ್ಯಕತೆ ಇಲ್ಲ. ಆತನೇ ನಿನ್ನೆಲ್ಲರ ಮೂಲ ಸ್ವರೂಪವಾಗಿದ್ದಾನೆ, ಆತ್ಮರೂಪನಿದ್ದಾನೆ. ಸರ್ವಭೂತಾನಾಂ ಸ ಆತ್ಮ ಸ ಬಾಹ್ಯಾಭ್ಯಂತರ ಸ್ವರಃ. ಆ ಶ್ರೇಷ್ಠ ಜೀವನು ಸಂಪೂರ್ಣ ಪ್ರಾಣಿಗಳ ಒಳಗಡೆ ವ್ಯಾಪಿಷ್ಟವನಾಗಿದ್ದಾನೆ. ಅವನು ಯಾರೋ ಎಂದು ಹೇಳಬೇಡ, ಆತನು ನಾನೇ ಇದ್ದೇನೆ. ನಾನೇ ಸಂಪೂರ್ಣ ಜೀವಿಗಳ ಹೃದಯದಲ್ಲಿ ಆತ್ಮಸ್ವರೂಪನಾಗಿ ವಾಸಿಸುತ್ತಿದ್ದೇನೆ. ಶಾಂತೋ ಜ್ಞಾನಾತ್ಮ ಪರಮೇಶ್ವರ. ಶಾಂತ ಜ್ಞಾನಾತ್ಮನಾಗಿರುವಂತಹ ಪರಮೇಶ್ವರನಾದಂತಹ ನಾನೇ ನಿರಾಕಾರ ನಿರ್ಗುಣ ಸ್ವರೂಪದಿಂದ, ನನ್ನ ಪರಸ್ವರೂಪದಿಂದ, ನನ್ನ ನಿಜ ಸ್ವರೂಪದಿಂದ ಹೀಗೆ ಹತ್ತಿರ ಹಂತೆ ಸರ್ಪಿಗೆ ಹಲ್ಲೋಗಿಗೆ ಆಶ್ರಯ ಅಧಿಷ್ಠಾನ ಇದೆಯೋ ಆ ರೀತಿ ವಿಶ್ವಕ್ಕೆ ಆಕಾರದ ಅಧಿಷ್ಠಾನವನ್ನು ನಾನಿದ್ದೇನೆ. ಮಯ ತದನಿದಂ ಸರ್ವಂ ಜಗದ್ವ್ಯಕ್ತ ಮೂರ್ತಿನ, ಅವ್ಯಕ್ತ ಮೂರ್ತಿಯಾಗಿರುವಂತಹ ನಾನಿಂದಲೇ ಈ ವಿಶ್ವವನ್ನು ವ್ಯಾಪಿಸಲ್ಪಟ್ಟಿದೆ. ಮಸ್ತಾನಿ ಸರ್ವಭೂತಾನಿ ಯಸ್ತಂ ವೇದ ಸ್ವವೇದವೇ. ಈ ಸಂಪೂರ್ಣ ಜೀವಿಗಳು ನನ್ನಲ್ಲಿಯೇ ವಾಸ ಮಾಡಿದೆ, ಅರ್ಥಾತ್ ಸಂಪೂರ್ಣ ಭಾವ ಹತ್ತಾಗಿರುವಂತಹ ನನ್ನಲ್ಲಿ ವಾಸ ಮಾಡಿದೆ ಎಂದು ಹೇಳಿದ್ದಾರೆ. ದೇವರು ಸಂಪೂರ್ಣ ವಿಶ್ವವು ನನ್ನಲ್ಲಿ ವಾಸಿಸಿದೆ. ಇದನ್ನು ಯಾವನು ತಿಳಿಯುತ್ತಾನೋ ಅವನೇ ನಿಜವಾಗಿ ತಿಳಿದವನು. ಯಯಾ ತದನಿದಂ ಸರ್ವಂ ಜಗದವ್ಯಕ್ತಂ ಮೂರ್ತಿನಃ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಂತೇಷು ಅವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯತಿ ಯೋಗವೈತರಂ ಭೂತಗ್ರಹ ಚ ಭೂತತ್ವಂ ಆತ್ಮ ಭೂತಭಾವನ. ಅವ್ಯಕ್ತ ಮೂರ್ತಿಯಾಗಿರುವಂತಹ ನಿರ್ಗುಣ ದೇವರಾಗಿರುವಂತಹ ನನ್ನಿಂದಲೇ, ಹಬ್ಬನಾಗಿರುವ ನನ್ನಿಂದಲೇ ಹಾವಗಳು ವ್ಯಾಪಿಸಲ್ಪಟ್ಟ ಹಾಗೆ ಅವ್ಯಕ್ತ ಮೂರ್ತಿಯಾಗಿರುವಂತಹ ನನ್ನಿಂದಲೇ ಕಲ್ಪಿತವಾಗಿರತಕ್ಕಂತಹ ಈ ವಿಶ್ವಗಳು ವ್ಯಾಪಿಸಲ್ಪಟ್ಟಿದೆ. ನಾನು ಈ ವಿಶ್ವದಿಂದ ಹೊರಟು ಹೋಗಿ ಅಂದರೆ ವಿಶ್ವ ಎಂಬುದು ಇಲ್ಲ. ಹಕ್ಕವನ್ನು ತೆಗೆದುಕೊಂಡು ಹೋಗು ಅಂದರೆ ಹಾವ ಹೇಗೆ ಇಲ್ಲ ಹೋಗ್ತದೆಯೋ ಆ ರೀತಿಯಾಗಿ, ಅಥವಾ ಹಗ್ಗದ ಹಾವಿನ ಮೇಲೆ ಪ್ರಕಾಶ ಹಾಕಿದಾಗ ಹಾವ ಇಲ್ಲಾಗಿ ಹಗ್ಗವೇ ಹೀಗೆ ಉಳಿಯುತ್ತದೆಯೋ ಹಾಗೆ ನನ್ನಲ್ಲಿ ಕಲ್ಪಿತವಾಗಲ್ಪಟ್ಟಂತಹ ಈ ಪ್ರಪಂಚದ ತುಂಬಲ್ಲ ನಾನು ವಾಸಿಸಿದ್ದೇನೆ. ನನ್ನಿಂದಲೇ ಈ ಜಗತ್ತು ವ್ಯಾಪಿಸಲ್ಪಟ್ಟಿದೆ. ಮತ್ಸ್ಥಾನಿ ಸರ್ವಭೂತಾನಿ ನ ಚಾಂತೇಷು ಅವಸ್ಥಿತಃ. ನನ್ನಲ್ಲಿ ಪ್ರಾಣಿ ಸಮುದಾಯ ಎಲ್ಲ ನಿಂತಿದೆ.
ಸಂಪೂರ್ಣ ಸೃಷ್ಟಿ ನಿಂತಿದೆ. ಆದರೆ ನಿಜವಾಗಿ ನಾನು ಅದರಲ್ಲಿ ಇಲ್ಲ. ಹಗ್ಗದಲ್ಲಿ ಹಾವ ನಿಂತಿದೆ, ಆದರೆ ಹಾವಿನಲ್ಲಿ ಹಗ್ಗ ಇಲ್ಲ. ಯಾಕಂದ್ರೆ ಅಲ್ಲಿ ಹಾವ ಇಲ್ಲ. ಹಾವಿದ್ದರೆ ಹಾವು ಒಳಗೆ ಬೆಟ್ಟಾಗಿ ನಾವು ನೋಡಬಹುದಾಗಿತ್ತು. ಹಗ್ಗ ಇದೆ. ಹಗ್ಗದ ಆಶ್ರಯದಲ್ಲಿ ಕಲ್ಪಿತವಾದಂತಹ ಹಾವು ಹೇಗೆ ಮಿಥ್ಯಾ ಸ್ವರೂಪವು, ಹಾಗೆ ಪರಮಾತ್ಮನಲ್ಲಿ ಕಲ್ಪಿತವಾದಂತಹ ಈ ಪ್ರಪಂಚ ಕೇವಲ 40, 50, 70 ವರ್ಷ ಈಚೆಗೆ ಕಾಣಿಸಿದೆ. ಪುನಃ ಇದು ನಾಶ ಆಗಲಿದೆ. ಹೀಗೆ ಅನಂತ ವರ್ಷದ ಈ ಕಲ್ಪನೆಯಾದರೂ ಕೂಡ ಭ್ರಮೆ ಇದೆ. ನಿನ್ನೆಂದ ನಿನ್ನೆ, ಇಂದಿನ ನಿನ್ನೆನೆ ಏನು ಕಾಣಲಿಕ್ಕೆ ಇಚ್ಛಿಸುತ್ತೆ. ಕೇವಲ ಕಾಲ್ಪನಿಕ. ಹೇಗೆ ಸ್ವಪ್ನದಲ್ಲಿ ನೀವು ಈ ಕ್ಷಣದಲ್ಲಿ ನಮ್ಮ ಸ್ವಪ್ನ ಸೃಷ್ಟಿ ಪ್ರಾರಂಭವಾಗಿದೆ ಅನಿಸುವುದಿಲ್ಲ. ಎಂದಿನಿಂದಲೂ ನಾವು ಇಲ್ಲಿ ಇದ್ದೀವಿ, ಎಂದಿನಿಂದಲೂ ಉಣ್ಣುವುದು, ಎಂದಿನಿಂದಲೂ ಓಡಾಡುವುದು. ಈ ಮಗ ನನ್ನ ವೈರಿಯಾಗಿದ್ದಾನೆ, ಈ ಮಗ ನನ್ನ ಮಿತ್ರರಿದ್ದಾನೆ, ಇವನು ನನ್ನ ಆಪ್ತನಿದ್ದಾನೆ, ಹೇಗೆ ತಿಳಿದುಕೊಂಡು ಅನಂತ ವರ್ಷದ ಭ್ರಮೆಯಲ್ಲಿ ಕಾಲ ಕಳೀತಾ ಇರ್ತಾರೆ. ಯಾರಿಗೆ ಅನಿಸಿದೆಯೋ ಇದೇ ಕ್ಷಣದಲ್ಲಿ ನಾವು ಸ್ವಪ್ನದಲ್ಲಿ ಪ್ರವೇಶಿಸಿದ್ದೀವಿ ಎಂದು. ಹಾಗೆ ಈಗೂ ನಿಮಗೆ ಹೀಗೆ ಅನಿಸ್ತಾ ಇದೆ, ಅನಂತ ವರ್ಷದಿಂದ ನಾವು ಈ ಪ್ರಪಂಚದಲ್ಲಿ ಇದ್ದೀವಿ ಎಂದು. ಇದು ಕೇವಲ ಈ ಮಾಯ ಅವಿದ್ಯೆಯ ಪ್ರಭಾವದಿಂದ ಹೀಗೆ ಬುದ್ಧಿಯು ಭ್ರಮಣ ಹೊಂದುತ್ತದೆ. ನಿಜವಾಗಿ ವಿಚಾರವನ್ನು ನೋಡಿದರೆ ನಿಮ್ದೇನಿದ್ದರೂ ಇಷ್ಟೇ ನಿಂದಿದ್ದೇ ಸತ್ಯ. ಎಲ್ಲ ತೋರಿದ್ದು ಕೇವಲ ಆಟ. ನ ಜನ್ಮಸ್ಥಾನಿ ಭೂತಾನಿ ಪಶಮಿಯೋ ಮಹೇಶ್ವರಂ. ನಾನು ಪ್ರಪಂಚದಲ್ಲಿಲ್ಲ, ಪ್ರಪಂಚವು ನನ್ನಲ್ಲಿ ಇಲ್ಲ. ನನ್ನ ಈಶ್ವರಿಯ ಈ ಮಾಯೆಯನ್ನು ನೋಡುವಂತಹ ವಿಚಿತ್ರವಾಗಿದೆ. ನನ್ನ ಯೋಗ ಮಾಯ ಶಕ್ತಿಯನ್ನು ಚಿಂತಿಸು. ಮರ್ಥಾನಿ ಸರ್ವಭೂತಾನಿ ರಜಾಮುತ್ತೇಶ್ವರ ಸಹಿತ. ನನ್ನಲ್ಲಿ ಸಕಲ ಪ್ರಾಣಿಗಳು ವಾಸ ಮಾಡಿವೆ, ನಾನು ಅವುಗಳಲ್ಲಿಲ್ಲ. ಯಾಕಂದ್ರೆ ಅವು ಇಲ್ಲ ಎಂದು ಹೇಳಿದವನು ಮುಂದೆ ಹೋಗಿ ನಚ ಮತ್ಸಾನಿ ಭೂತಾನಿ, ನನ್ನಲ್ಲಿ ಪ್ರಾಣಿಗಳು ಕೂಡ ಇಲ್ಲ. ಹಾವಿನಲ್ಲಿ ಹಗ್ಗಾಗಿರುವಂತ ನಾನು ಇಲ್ಲ, ಮತ್ತು ಹಗ್ಗಾಗಿರುವ ನನ್ನಲ್ಲಿ ಹಾವು ಇಲ್ಲ. ನಾನು ಹಾಕುವ ಒಬ್ಬನೇ ಇದ್ದೀನಿ. ಅಜ್ಞಾನದಿಂದ ಹಾವಾಗಿ ಕಾಣ್ತಾ ಇದ್ದೀನಿ. ಹಾವು ನಾವು ಎರಡು ವಸ್ತುವನ್ನು ಕಾಣಿಸ್ತೀನಿ, ಆದರೆ ಹಾವು ನಾನು ಎರಡು ವಸ್ತು ಅಲ್ಲ, ನಾನು ಒಬ್ಬನೇ ಸತ್ಯ. ಹಾವಿನ ದೃಷ್ಟಿ ಕೇವಲ ನಿತ್ಯವಾಗಿ ನಾಟಕೀಯವಾಗಿತ್ತು. ಭೂತ ಪ್ರಪಂಚ ಭೂತಸ್ತು ಮಮ ಆತ್ಮ ಭೂತ ಭಾವನ. ನಾನು ನಿಜ ದೃಷ್ಟಿಯಲ್ಲಿ ಈ ಹಾವಿನ ಲಾಭನೆ ಪಾಲನೆ ಮಾಡಿ ಬದುಕಿಸುವವನು ಅಲ್ಲ, ಈ ಹಾವನ್ನು ಹುಟ್ಟಿಸಿದವನು ಅಲ್ಲ, ಈ ಹಾವನ್ನು ವಿನಾಶ ಮಾಡುವವನು ಅಲ್ಲ. ಕೇವಲ ನಾನು ಸುಮ್ಮನೆ ಇರುವ ಹಾಗೆ ನನ್ನಲ್ಲಿ ಮಾಯಾವಶದಿಂದ ಹಾವು ಹೋಗಿ ಅನೇಕರ ಬೇಡಿಕೆ, ಅನೇಕರ ಪ್ರೀತಿಗೆ ಕಾರಣವಾದ ಹಾಗೆ ನನ್ನಲ್ಲಿ ಮಾಯಾವಶದಿಂದ ಈ ಪ್ರಪಂಚ ಹೋಗಿ ನನ್ನಿಂದ ರಕ್ಷಿತ ಆದ ಹಾಗೆ, ನನ್ನಿಂದಲೇ ಹುಟ್ಟಿದ ಹಾಗೆ, ನನ್ನಿಂದಲೇ ನಾಶ ಆದ ಹಾಗೆ ಕಾಣಿಸ್ತದೆ. ಆದರೆ ನಾನು ನನ್ನಲ್ಲಿ ಇದರಲ್ಲಿ ಆನು ಕೂಡ ಈ ಪ್ರಪಂಚ ನನ್ನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲಾದರೂ ಹೋಗಿ ಅಂದರೆ ಈ ಪ್ರಪಂಚ ಶಾಂತ ಹಾಕವನ್ನು ತಗೊಂಡು ಹೋಗಿ ಅಂದರೆ ಹಾವು ಹೇಗೆ ಇಲ್ಲ ಅಂತ ಹೋದೆಯೋ ಹಾಗೆ ಪರಮಾತ್ಮನನ್ನು ಬಿಟ್ಟು ಈ ಪ್ರಪಂಚ ಸ್ವತಂತ್ರವಾಗಿರುವುದಿಲ್ಲ. ಇಂತಹ ಯಾವ ದಿವ್ಯ ತತ್ವವನ್ನು, ಅಂತಹ ನನ್ನ ದಿವ್ಯ ಸ್ವರೂಪವನ್ನು, ನಿರ್ಗುಣ ನಿರಾಕಾರ ಸ್ವರೂಪವನ್ನು ಯಾವ ವೇದವಲ್ಲವರು, ಸ್ವಸ್ವರೂಪದ ಜ್ಞಾನವುಳ್ಳವರು ತಿಳಿದುಕೊಂಡಿದ್ದಾರೋ, ಮತ್ತು ಅಂತಹ ಯಾವ ಸ್ವರೂಪದ ಪ್ರಾಪ್ತಿಯನ್ನು ವಿತರಾದರು ಆಸಕ್ತಿ ಶೂನ್ಯರಾಗಿ ಸರ್ವ ವಿಷಯಗಳ ಆಸಕ್ತಿಯನ್ನು, ಸರ್ವ ವಿಷಯಗಳ ವಾಸನೆಯನ್ನು, ಸರ್ವ ವಿಷಯಗಳ ಭೋಗಗಳನ್ನು ತೊರೆದಂತಹ ವಿರತರು, ವಿಷಂತಿ ಪ್ರವೇಶಿಸುವ ಸರ್ವಸ್ವವನ್ನು ತ್ಯಾಗ ಮಾಡಿದವರು ಯಾವ ತತ್ವದಲ್ಲಿ ಪ್ರವೇಶಿಸುತ್ತಾರೋ ಆ ನಿರ್ಗುಣ ನಿರಾಕಾರ ಸ್ವರೂಪ ನಾನಾಗಿದ್ದೀನಿ. ಅಂತಹ ತತ್ವದಲ್ಲಿ ಹೇಗೆ ಪ್ರವೇಶ ಮಾಡಲಿಕ್ಕೆ ಬರ್ತದೆ ಮೃತ್ಯು ಕಾಲದಲ್ಲಿ ಎಂಬುದನ್ನು ನಾನು ನಿನಗೆ ಹೇಳುತ್ತೇನೆ ಎಂದು ದೇವರು ತಿಳಿಸ್ತಾ ಇದ್ದಾನೆ. ವಿತರಾಗರು ಹೇಗೆ ಇರ್ತಾರೆ, ಹೇಗೆ ಅವರು ಈ ನಿರ್ಗುಣ ಸ್ವರೂಪದ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಾರೆ ಎಂಬ ವಿಷಯದಲ್ಲಿ ಶ್ರೀಮನ್ ನಿರ್ಗುಣರು ಪರಮಾನುಭವೋದಯ ಎಂಬ ಗ್ರಂಥದ 3ನೇ ಸಂಧಿಯ 5ನೇ ಸೂತ್ರದ 5 ಪದಗಳ ಮೂಲಕವಾಗಿ ಹೀಗೆ ವಿವರಣೆಯನ್ನು ನೀಡಿದ್ದಾರೆ. ವೈರಾಗ್ಯಗಳನ್ನು
ಒಂದು ಗುಣಕಾರ್ಯ ವೈರಾಗ್ಯ, ಒಂದು ತಾಮಸ ವೈರಾಗ್ಯ, ರಾಜಸ ವೈರಾಗ್ಯ, ಸಾತ್ವಿಕ ವೈರಾಗ್ಯ ಹಾಗೂ ಗುಣಗಳನ್ನು ಅವಸ್ಥಾ ರೂಪ ವೈರಾಗ್ಯ ಎಂದು 5 ಪ್ರಕಾರದಲ್ಲಿ ವೈರಾಗ್ಯಗಳನ್ನು ವಿಂಗಡಿಸಿ ಉಪದೇಶ ಮಾಡಿದ್ದಾರೆ. ಈ ವೈರಾಗ್ಯ ಮೂಲಕವಾಗಿ ಯಾವುದರಲ್ಲಿ ಯೋಗಿಯು ಪ್ರವೇಶವಾಗುತ್ತಾನೋ ಆ ತತ್ವದ ಜ್ಞಾನವನ್ನು ನಾನು ನಿನಗೆ ಹೇಳುತ್ತೇನೆ ಎಂದು ದೇವರು ಪ್ರತಿಜ್ಞೆ ಮಾಡಿದ್ದಾನೆ. ವೈರಾಗ್ಯದಿಂದ ಭಗವಂತನಲ್ಲಿ ಪ್ರವೇಶ ಆಗಲಿಕ್ಕೆ ಬರುತ್ತದೆ, ಸಂಗ್ರಹದಿಂದ ಬಾರಾಗಿ ಮುಳುಗಲಿಕ್ಕೆ ಬರುತ್ತದೆ. ಸಂಗ್ರಹ ಮುಳುಗಿಸುತ್ತದೆ, ವೈರಾಗ್ಯ ತಿಳಿಸುತ್ತದೆ. ಆದ್ದರಿಂದ ಗುರುಗೀತೆ ಸುಭಾಷಿತ ಮಾಲೆಗಳು ನಚೇಂದ್ರಸ್ಯ ಸುಖಂ ಕಿಂಚನ ಸುಖಂ ಚಕ್ರವರ್ತಿನಃ ಸುಖಮಸ್ತಿ ವಿರಕ್ತಸ್ಯ ಮುನಿರೇಕಾಂತ ಜೀವಿನಃ ಏಕಾಂತವಾಸಿನಃ ಎಂದು ಹೇಳಿತು. ಅಪಾರ ವಿಷಯದ ಸಂಗ್ರಹವನ್ನು ಮಾಡಲ್ಪಟ್ಟಂತಹ ಇಂದ್ರನನ್ನೇ ಕುರಿತು ನಾವು ವಿಚಾರ ಮಾಡಿ ಬಂದರೆ ಆತನ ಸುಖವೂ ಕೂಡ ವೈರಾಗ್ಯ ಸುಖಕ್ಕೆ ಸಮಾನ ಹೋಗುವುದಿಲ್ಲ. ಯಾಕಂದರೆ ಆ ವಿಷಯಗಳೆಲ್ಲ ಹಿಂದಿನ ನಾಳೆ ಭಗವಂತನ ಕಾಲದ ಗಾಳಿಯಲ್ಲಿ ಕತ್ತರಿಸಿ ಹೋಗುತ್ತದೆ. ಆದರೆ ವೈರಾಗ್ಯವು ಕತ್ತರಿಸಿ ಹೋಗುವುದನ್ನೆಲ್ಲ ಕತ್ತರಿಸಿಯಾಗಿ ಆತನ ನಿತ್ಯ ಸ್ವರೂಪನಾಗಿರುವಂತಹ ಪರಮಾತ್ಮನ ಪರಮ ಸುಖದ ಪ್ರಾಪ್ತಿಯನ್ನು ಮಾಡಿಕೊಂಡಿದ್ದಾನೆ. ಆದ್ದರಿಂದ ಆತನ ಸುಖಕ್ಕೆ ಈ ಭೋಗ ಸುಖಗಳನ್ನು ಹೋಲಿಸಲಿಕ್ಕೆ ಆಗುವುದಿಲ್ಲ. ರಾಜ ಸುಖ ಎಂದರೆ ಇಂದ್ರನ ಸುಖವೂ ಕೂಡ ಸಂಪೂರ್ಣ ವಿಷಯಗಳ ತ್ಯಾಗದ ಸುಖಕ್ಕೆ ಸಮಾನ ಆಗುವುದಿಲ್ಲ ಎಂದು ಹೇಳ್ತಿದ್ದಾರೆ. ಆ ತ್ಯಾಗ ಅಂದರೆ ಏನು ಎಂಬುದನ್ನು ಈ 5 ಪದಗಳಿಂದ ಈ ಉಪದೇಶವನ್ನು ಮಾಡುತ್ತಾರೆ. ಅವರ ಭಾಷೆಯಲ್ಲಿ ಕೇಳಿದರು. ಧನ ಪುತ್ರ ಜನನಿ ಜನಕ ವೈದಾರಿತಾನೆ ಬಲ್ಲಿ ತನಗೆ ವೈರಾಗ್ಯವು ಜನಿಸಲಂತದು ಗುಣ ಕಾರ್ಯವದಕ್ಕೆ ಮಾನವಿ ಕೇಳಿ ಪ್ರಪಂಚಾಖ್ಯ ವಿಷಯವು. ಯಾವುದನ್ನು ನೀವು ಪ್ರಪಂಚ ಎಂಬ ಹೆಸರಿನಿಂದ ಕರೀತೀರೋ ಆ ಪ್ರಪಂಚ ಎಂದು ಕರೆಸಿಕೊಳ್ಳುವಂತಹ ಯಾವ ಸತಿ ಸುಖ ಧನ ಕನಕ ಮಾತ ಪಿತ ಬಂಧು ಬಾಂಧವ ಇಂತಹ ಸಕಲ ಸಂಗ್ರಹಗಳಲ್ಲಿ ಅದು ವ್ಯಕ್ತಿಗಳ ಸಂಗ್ರಹ ಆಗಲಿ, ಭೋಗಗಳ ಸಂಗ್ರಹ ಆಗಲಿ, ಮನೆ ಮಾರುಗಳ ಸಂಗ್ರಹ ಆಗಲಿ, ಇವುಗಳಲ್ಲಿರುವಂತಹ ಆಸಕ್ತಿಯನ್ನು ಜಯಿಸುವುದೇ ಗುಣಕಾರ್ಯ ವೈರಾಗ್ಯವಾಗಿದೆ. ಆತ ಯಾವ ಮಾತೆಯನ್ನು ಬದುಕಿ ಬದುಕ್ತಾ ಇದ್ದೀನೋ, ಯಾವ ಸತಿಯನ್ನು ನಂಬಿ ಬದುಕ್ತಾ ಇದ್ದೀನೋ, ಯಾವ ಮಾತೆಯನ್ನು ನಂಬಿ ಬದುಕ್ತಾ ಇದ್ದೀನೋ, ಯಾವ ಪಿತನನ್ನ ಯಾವ ಮಿತ್ರನನ್ನು ನಂಬಿ ಅವರನ್ನು ಒಂದು ಕ್ಷಣವೂ ಕೂಡ ಬಿಟ್ಟಿರಲಿಕ್ಕೆ ನನಗೆ ಸಾಧ್ಯ ಆಗುವುದಿಲ್ಲೋ ಅಷ್ಟೊಂದು ನಂಬಿಕೊಂಡಿದ್ದೀನೋ ಅಂತಹ ನಂಬಿಕಸ್ತನಾಗಲ್ಪಟ್ಟಂತಹ ವ್ಯಕ್ತಿಯನ್ನು ಕಾಲ ಕ್ಷಣಾರ್ಥದಲ್ಲಿಯೇ ಇಲ್ಲ ಮಾಡಿಬಿಡ್ತಾನೆ. ನಂಬಿದ ನಂಬಿಕೆಗೆ ಆ ಥರ ಏನುವುದು ಈತನ ಆಧೀನದಲ್ಲೇ ಸ್ವಾಧೀನದಲ್ಲೇ ಏನೂ ಇಲ್ಲ ಅಂದ ಬಳಿಕ ಈತನೇ ಪರತಂತ್ರ ಅಂದ ಬಳಿಕ ಆ ನಂಬಿಕೆಗೆ ಅರ್ಥ ಏನು ಎಲ್ಲ ವ್ಯರ್ಥ ಆಯಿತು. ಯಾವ ವಾಹನಗಳನ್ನ, ಯಾವ ಮನೆಗಳನ್ನ, ಯಾವ ಮಾರ್ಗಗಳನ್ನ ನಾನು ಕ್ಷಣವೂ ಧನವನ್ನು ಬಿಡುತ್ತೇವೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರೀತಿಸ್ತಾ ಇದ್ದೀನಿ ಇವುಗಳನ್ನು. ಅಂದರೆ ಆ ಮನೆಯು ನಾವು ಯಾವುದೋ ಊರಿಗೆ ಹೋಗಿದ್ದೀವಿ, ಭೂಕಂಪ ಆಗಿದೆ, ತಿರುಗಿ ಸ್ನಾನ ಹೋಗಿದೆ. ಆ ಮನೆಯ ಮೇಲೆ ಪ್ರೀತಿ ಆಗುವ ಶಾಶ್ವತವಲ್ಲ. ಯಾವ ಸ್ತ್ರೀ ಪುತ್ರರನ್ನ ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ದೀರಿ, ಎಲ್ಲರೂ ಕರೆದುಕೊಂಡು ಯಾತ್ರೆಗೆ ನಡೆದಿರಿ, ಹೋಗುವಾಗನೇ ಅಕ್ಷಯ ಕರೆದು ಸ್ತ್ರೀ ಪುತ್ರರ ಕೈಕಾಲುಗಳು ಕತ್ತರಿಸಿಕೊಂಡು ಆವಾಗ ಆ ಪ್ರೀತಿ ಎಲ್ಲಿ ಶಾಶ್ವತ ಹೊಡಿತದೆ. ಆತ ಮೊನ್ನೆ ಹೇಳಿದ ಹಾಗೆ ಈ ಜೀವಿಗಳನ್ನೆಲ್ಲ ಸಂಗ್ರಹಿಸಿಕೊಳ್ಳುವುದೇ ಮಣ್ಣು ಹಾಕಲಿ ಎಂದು. ಮಣ್ಣು ಹಾಕಿದ ಕೈಗೆ ಬಾಯಿಗೆ ಮಣ್ಣು ಹಾಕಲಿ ಎಂದು ಜೀವಿಗಳ ರಕ್ಷಣೆ ಮಾಡುವುದಾಗಿದೆ. ಹೋಗುವವರೆಗೆ ಉಳಿದವರು ಮಣ್ಣು ಹಾಕುವರು. ಮಣ್ಣು ಹಾಕಲಿ ಎಂದೇ ಜೀವಾತ್ಮನು ಈ ರೀತಿ ಭ್ರಮೆಯಿಂದ ಇದರಿಂದಲೇ ಸುಖ ಆಗ್ತದೆ ಎಂದು ಆತ್ಮನ್ನು ತಿಳಿದು ಆರೋಪವಾಗಿದ್ದು ಕೂಡ ನಿಜವಾಗಿ ಒಂದು ಉದ್ದೇಶ ಹೀಗೆ ಈಡೇರಿಸುವುದೆಲ್ಲ ಒಬ್ಬರಿಗೆ ಒಬ್ಬರು ಕೊಡುವುದು ಮತ್ತೇನು ಕೆಲಸ ಇಲ್ಲ. ಬದಲಿಗೆ ಹೇಗೂ ಬರುತ್ತದೆ. ಸಾಯುವ ದೇಹ ಹೇಗೆ ಸಾಯುವುದನ್ನೇ ಆದರೂ ಕೂಡ ಇಷ್ಟಕ್ಕನೇ ಒಬ್ಬರಿಗೊಬ್ಬರು ಕೆಲಸ ಬರ್ತಾರೆ. ಇದನ್ನು ತಿಳಿದಂತಹ ಯಾವ ವಿವೇಕೀಕರಣ
ಈ ಪ್ರಪಂಚ ಇಷ್ಟೇ ರೋಗಗ್ರಸ್ತ ಇದೆ, ದುಃಖಗ್ರಸ್ತ ಇದೆ, ಅನಿತ್ಯವಾಗಿದೆ, ಕ್ಷಣಭಂಗುರವಾಗಿದೆ, ಇದೇನು ಕೆಲಸಕ್ಕೆ ಬರುವುದಿಲ್ಲ ಎಂಬುದನ್ನು ಯಾವ ವಿವೇಕಿಯು ತಿಳ್ಕೊಂಡಿದ್ದಾನೋ ಅಂತವನು ಬುದ್ಧನ ಹಾಗೂ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ತಮ್ಮ ತಮ್ಮ ರಾಜ್ಯ ಭೋಗಗಳನ್ನು ಕೂಡ ತ್ಯಜಿಸಿ ಭಗವತ್ ಸಾನ್ನಿಧ್ಯವನ್ನು ಹೊಂದಿದ್ದಾರೆ. ಭಗವಂತನನ್ನ ಕರುಣಿಸುವ ಗಾಢದಿಂದನೂ ಬಂದು ಶರಣು ವೈದ್ಯನು ಶಂಕರ ಶರಣ ವೈದ್ಯನು ಎಂದು ಭಗವತ್ಪಾದಕ್ಕೆ ಆಶ್ರಿತರಾಗುತ್ತಾರೆ. ಇದು ಮೊದಲಿನ ವೈರಾಗ್ಯ. ಇಲ್ಲಿಗೆ ವೈರಾಗ್ಯ ಪೂರ್ಣ ಆಗಲಿಲ್ಲ, ಇದು ಮೊದಲಿನ ವೈರಾಗ್ಯ. ಹೀಗೆ ಇವರೆಲ್ಲರೂ ನಶ್ವರರು, ಇವರೆಲ್ಲರೂ ಕ್ಷಣಿಕರು, ಕ್ಷಣವಂತರು, ಸ್ವಾರ್ಥಿಗಳು, ಮೃತ್ಯುವಿನ ಯಾತ್ರೆಯನ್ನು ಮಾಡುವವರು. ಇವರೊಂದಿಗೆ ಇರುವುದರಲ್ಲಿ ಏನೂ ಅರ್ಥ ಇಲ್ಲ. ಈ ವಿಷಯಗಳು ಕೂಡ ಇದು ನನ್ನ ನಾಳೆ ಮತ್ತೊಬ್ಬರಿಗೆ ಎಂದು ಅರಿತಿರುವಂತಹ ವ್ಯಕ್ತಿಯು ಆ ವಿಷಯಗಳನ್ನು ಮಾತ್ರ ತ್ಯಜಿಸಿಲ್ಲ, ಆದರೆ ಇನ್ನೊಬ್ಬನು ತೆಗೆದುಕೊಂಡಿದ್ದಾನೆ. ಯಾವುದನ್ನು ಎಲ್ಲ ತಗೋ ಏನು ತೆಗೆದುಕೊಂಡು ಹೋಗ್ತಾನೆ? ಈ ಎಲ್ಲ ಸಂಬಂಧಿಕರನ್ನ ಸಂಬಂಧದ ಧನಧಾನ್ಯವನ್ನು ತ್ಯಜಿಸಿಕೊಳ್ಳುತ್ತನು, ತನ್ನ ದೇಹವನ್ನು ತೆಗೆದುಕೊಂಡು ಹೋಗ್ತಾನೆ. ಕರ್ಮನಾಶಕ್ಕೆ ಭಗವಂತನಿಗೆ ಶರಣಾಗತನಾದಾಗ. ಆದರೆ ಪೂರ್ವ ಜನ್ಮದ ಕರ್ಮದ ಫಲದಿಂದ ದೊರೆತಲ್ಪಟ್ಟಂತ ಯಾವ ದೇಹ, ಮನಸ್ಸು, ಇಂದ್ರಿಯಗಳುಂಟೋ ಅವುಗಳೊಂದಿಗೆ ಹೋಗಿದ್ದಾನೆ. ಇವು ಕೂಡ ಹೇಗೆ ಇವರು ನಾನಲ್ಲೋ ಹಾಗೆ ಇದು ಕೂಡ ನಾನಲ್ಲ, ಆದರೂ ಇದನ್ನು ನಾನು ಹೊತ್ಕೊಂಡು ಬರ್ತಿದ್ದೇನೆ. ಹೇಗೆ ಈ ದೇಹಗಳೆಲ್ಲ ಮೃತ್ಯುವಿನ ಭೂಮಿಯಲ್ಲಿ, ಮೃತ್ಯುವಿನ ಹುಡಿಯಲ್ಲಿ, ಮೃತ್ಯುವಿನ ಗರ್ತಿನಲ್ಲಿ ನಾಶ ಆಗುವುದು, ಹಾಗೆ ಈ ದೇಹವು ಕೂಡ ನಾಶ ಆಗುತ್ತಿದೆಯಲ್ಲ. ಈ ದೇಹವು ನಾನಲ್ಲ, ದೇಹ ಪಂಚಮಹಾಭೂತಗಳ ವಿಕಾರ, ತಾಯಿ ತಂದೆಗಳ ಶರೀರದ ಒಂದು ದ್ರವದ ವಿಕಾರ, ತುಚ್ಛವಾಗಿರುವಂತಹ ಈ ಶರೀರ ನಾನಲ್ಲ ಎಂದು ವಿವೇಕಪೂರ್ವಕವಾಗಿ ತಿಳಿದು ಈ ದೇಹ ಇಂದ್ರಿಯಾದಿಗಳಲ್ಲಿ ಭ್ರಮೆಯನ್ನು ಬಿಟ್ಟುಕೊಡುತ್ತಾನೆ. ಇದು ಸಂಪೂರ್ಣ ವೈರಾಗ್ಯ. ಈ ವೈರಾಗ್ಯ ತಾಮಸ. ಇನ್ನೂ ವೈರಾಗ್ಯವನ್ನು ಬೆಳೆಯಬೇಕಾಗುತ್ತದೆ. ಇನ್ನೂ ಏನನ್ನು ಮಾಡುತ್ತಾನೆ? ಈ ದೇಹವನ್ನು ಬಿಟ್ಟುಕೊಳ್ಳಿಗೂ ಏನು ಇದರ ಹತ್ರ ಉಳಿಯುತ್ತದೆ ಅಂದರೆ ನಾನು ಜೀವಾತ್ಮ. ದೇಹವನ್ನು ಬಿಟ್ಟಿರುವಂತಹ ಧೀರ ನಾನು, ಮನೆ ಮಾರುಗಳ ಅಭಿಮಾನವನ್ನ ಆಸಕ್ತಿಯನ್ನು ಬಿಟ್ಟಿರುವಂತಹ ಧೀರ ನಾನು ಎಂಬ ಈ ಎಲ್ಲ ಜೀವತ್ವ ತನ್ನ ಹತ್ರ ಉಳಿಯುತ್ತದೆ. ದೇಹದ ಸಂಬಂಧದಿಂದ ಜೀವಾತ್ಮನಲ್ಲಿ ದೃಷ್ಟತ್ವದ ಭಾವನೆ ಇದೆ. ಅರಿಯುವವನು ಈತನಾಗಿದ್ದಾನೆ, ಜೀವತ್ವ ಈತನಲ್ಲಿ ಓದಿದೆ. ಅಲ್ಲಿ ಅಹಂ ಎಂಬ ಈ ಗಂಟನ್ನು ಕೂಡ ಕಳೆದ ಹಾಕಿದ ಹೇಳಿದರೆ ನಾನು ಜೀವನೆಂಬ ಭಾವ ಅಜ್ಞಾನ ಆಗುವ ಅಹಂಕಾರಗಳ ಸಂಬಂಧದಿಂದ ಉತ್ಪತ್ತಿಯಾಗುತ್ತದೆ. ಆ ಹೃದಯದ ಗ್ರಂಥಿ ಬಿಚ್ಚಿ ಹೋಯಿತು ಅಂದರೆ ನಾನು ಜೀವ ಎಂಬ ಭಾವ ನಾಶ ಆಯಿತು. ಇದುವೇ ವೈರಾಗ್ಯದ ರಜೋ ಸ್ವರೂಪ, ರಜೋಗುಣ ವೈರಾಗ್ಯ. ಇನ್ನೂ ಉಳಿತದೆ. ಅವ ನಾನು ಆತ್ಮ ಸಾಕ್ಷಿ ಇದ್ದೇನೆ, ನಾನು ಮಾಡುವನಲ್ಲ, ಉಣ್ಣವನಲ್ಲ, ನಾನು ಜೀವನಲ್ಲ, ನಾನು ದೇಹನಲ್ಲ, ನನಗೆ ಯಾವ ಸಂಬಂಧಿಕರು ಇಲ್ಲ, ಇದರಲ್ಲಿ ಯಾವುದೋ ಸತ್ಯ ತತ್ವವೂ ಇಲ್ಲ ಎಂದು ತಿಳಿದು ನಾನು ಆತ್ಮನಿದ್ದೇನೆ, ಈ ಲಕ್ಷಣ ಸ್ವರೂಪವನ್ನು ನಿರಾಕಾರವನ್ನು ಎಂದು ಅವನು ತನ್ನ ಆತ್ಮಸ್ವರೂಪದಲ್ಲಿ ಉಳಿಯುತ್ತಾನೆ. ಆದರೆ ಇಂದಿಗೂ ಕೂಡ ಸೂಕ್ಷ್ಮವಾಗಿರುವಂತಹ ನಾನು ಎಂಬುದು ವಾಸ ಮಾಡಿದೆ. ಪರಮಾತ್ಮನಿಂದ ಭಿನ್ನ ಆಗಿದೆಯಲ್ಲ ಆತ್ಮ. ನಾನು ಆತ್ಮನಿದ್ದೀನಿ. ಹೇಗೆ ದೇಹದಲ್ಲಿ ನಾನು ಆತ್ಮನಿದ್ದೀನೋ ಹಾಗೆ ಸಂಪೂರ್ಣ ಪರಬ್ರಹ್ಮ ವಸ್ತು ನಾನಿದ್ದೇನೆ ಎಂಬ ಜ್ಞಾನ ಆಗ್ತದೆ. ಆತ್ಮಭಾವ ನಾಶ ಆಗ್ತದೆ. ಸಂಪೂರ್ಣ ಪರಬ್ರಹ್ಮ ವಸ್ತುವಿನೊಂದಿಗೆ ನಾನು ಬಂದಿದ್ದೇನೆ, ನಾನು ಕೇವಲ ಆತ್ಮನೇ ಅಲ್ಲ ಎಂಬ ಜ್ಞಾನವಾದಾಗ ಇದನ್ನು ಈ ವೈರಾಗ್ಯವನ್ನು ಸಾತ್ವಿಕ ವೈರಾಗ್ಯ ಎಂದು ಕರೆಯುತ್ತಾರೆ. ಹೇಗೆ ನಾವು ಈ ದೇಹಕ್ಕೆ ಸಾಕ್ಷಿಯು ದೇಹವನ್ನು ಬೆಳಗುವಂತಹ ಪರಮ ಚೈತನ್ಯ, ಹಾಗೆ ಜಗವನ್ನು ಕೂಡ ಬೆಳಗುವಂತಹ ಅಖಂಡ ಕೋಟಿ ಬ್ರಹ್ಮಾಂಡಗಳಲ್ಲಿ ವ್ಯಾಪಿಸಿದ ಪರಬ್ರಹ್ಮ ವಸ್ತು ನಾನಿದ್ದೇನೆ ಅನ್ನುವಾಗಲೂ ಕೂಡ ಒಂದು ವ್ಯಕ್ತಿಯ ಅಹಂಕಾರ ಅನ್ನೋದು ಬಂಧುರಾಗಿ ಓದಿದೆಯಲ್ಲಿ ನಾವು ಪರಮಾತ್ಮನೆಂಬ ಭಾವ ಕೂಡ ಹೋಗಿ ಕೇವಲ ಪರಮಾತ್ಮ ಆನಂದದಲ್ಲಿ ನೀನಾಗಿರುವುದಾದರೆ
ಅದು ಗುಣಗಂಧ ವೈರಾಗ್ಯ ಎಂದು ಕರೆಯುತ್ತದೆ. ಹೀಗೆ ಯಾವನು ವೈರಾಗ್ಯದ ಮೂಲಕವಾಗಿ ಯಾವ ತತ್ವದ ಪ್ರವೇಶವನ್ನು ಮಾಡುತ್ತಾನೋ, ಪಂಚಪ್ರಕಾರದ ವೈರಾಗ್ಯದ ಧಾರಣೆಯನ್ನು ಮಾಡಿ ಪರಬ್ರಹ್ಮ ಸ್ವರೂಪದಲ್ಲಿ ಪ್ರವೇಶನಾಗುತ್ತಾನೋ, ಆ ತತ್ವದಲ್ಲಿ ಹೇಗೆ ಪ್ರವೇಶ ಆಗಲಿಕ್ಕೆ ಬರ್ತದೆ ಎಂಬುದನ್ನು ಕೇಳಲು ನಾನು ಹೇಳುತ್ತೇನೆ ಎಂದು ಜೀವನ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಇನ್ನು ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಯಾವುದನ್ನು ಇಚ್ಛಿಸಿ ಯೋಗಿಗಳು ಬ್ರಹ್ಮಚರ್ಯ ವ್ರತದಲ್ಲಿ ನಿರತರಾಗುತ್ತಾರೋ, ಮನಸ್ಸಿನಿಂದಲೂ ವಾಣಿಯಿಂದಲೂ ಕ್ಷೇತ್ರದಿಂದಲೂ ಯಾವ ಪರಮ ಪದದ ಅಪೇಕ್ಷೆಯಿಂದ ವ್ರತ ಆಚರಣೆ ಮಾಡ್ತಾ ಇದ್ದಾರೋ ಬ್ರಹ್ಮಚರ್ಯರು, ಕೇವಲ ವಿಷಯಗಳನ್ನು ಕುರಿತು ಆಸಕ್ತನಾಗಿ ಮಾತನಾಡುವುದರಿಂದಲೂ ಬ್ರಹ್ಮಚರ್ಯ ವ್ರತ ಹೇಳುತ್ತದೆ. ಮನಸ್ಸಿನಿಂದ ಈ ತುಚ್ಛ ವಿಷಯಗಳ ಚಿಂತನೆ ಮಾಡುವುದರಿಂದಲೂ ಬ್ರಹ್ಮಚರ್ಯ ವ್ರತ ಹೇಳುತ್ತದೆ. ಕ್ಷೇತ್ರದಿಂದ ಕ್ರಿಯೆಯಲ್ಲಿ ತೊಡಗಿದಾಗಲೂ ಕೂಡ ಬ್ರಹ್ಮಚರ್ಯ ವ್ರತ ಸಂಪೂರ್ಣವಾಗಿ ನಾಶಕ್ಕೆ ಹೋಗುತ್ತದೆ. ಇಂತಹ ಕ್ಷೇತ್ರದಿಂದಲೂ ಮನಸ್ಸಿನಿಂದಲೂ ವಾಣಿಯಿಂದಲೂ ಬ್ರಹ್ಮಚರ್ಯ ವ್ರತವನ್ನು ಯಾವನ ಪ್ರಾಪ್ತಿಗೋಸ್ಕರವಾಗಿ ಮಾಡುತ್ತಾರೋ ಅವನ ಪ್ರಾಪ್ತಿ ಹೇಗೆ ಆಗುತ್ತದೆ ಎಂಬುದನ್ನು ನೀವು ಕೇಳೋದು. ತಗದೆ ಕರ್ಮ ಸಂಗ್ರಹಿತ ಪ್ರವಕ್ಷೆ, ಆ ಸ್ವರೂಪದ ಪ್ರಾಪ್ತಿಯು ಹೇಗೆ ಆಗುತ್ತದೆ ಎಂಬುದನ್ನು ನಾನು ಸಂಕ್ಷಿಪ್ತದಲ್ಲಿ ತಿಳಿಸಿಕೊಡುತ್ತೇನೆ. ಹೇಳ್ತಾ ಇದ್ದಾನೆ, ಜೀವನದಲ್ಲಿ ಕೂಡ ಹೀಗೆ ನಡೀಲಿ ಮತ್ತು ಅಂತಿಮ ಕಾಲದಲ್ಲಿ ಕೂಡ ಹೀಗೆ ಮಾಡಿ. ಹೀಗೆ ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಯ ನಿರುದ್ಯಚ, ಸರ್ವ ಇಂದ್ರಿಯಗಳನ್ನು ನೇಮಿಸು, ಕಣ್ಣನ್ನು ರೂಪದತ್ತ ಓಡುವುದನ್ನು ನಿಲ್ಲಿಸಬೇಕು, ಕಿವಿಗಳನ್ನು ಶೃಂಗಾರ ವಿಷಯಗಳನ್ನು ಕೇಳುವುದರಿಂದ ಹಿಂತಿರುಗಿಸಬೇಕು, ಮೂಗನ್ನು ಭ್ರಮೆಗೊಳಿಸುವಂತಹ ದಂಡದಿಂದ ಹಿಂತಿರುಗಿಸಬೇಕು, ತ್ವಚೆಯನ್ನು ಸ್ಪರ್ಶ ವಿಷಯದಿಂದ ಹಿಂತಿರುಗಿಸಿ ನಿಮ್ಮ ನಿಗ್ರಹದಲ್ಲಿ ಇಟ್ಟುಕೊಳ್ಳಬೇಕು, ನಾಲಿಗೆಯನ್ನು ವಿವಿಧ ಪ್ರಕಾರದ ವ್ಯಂಜನಗಳನ್ನು ಉಣ್ಣುವ ಈ ಲಾಲಸೆಯಿಂದ ಹಿಂತಿರುಗಿಸಬೇಕು, ಕೈ ಕಾಲು ಗುದವಿಲ್ಲ ಬಾಯಿಯಿಂದ ಇವುಗಳನ್ನು ಕೂಡ ಭವಾರಣದಲ್ಲಿ ಭ್ರಮಿಸುವ ಕ್ರಿಯೆಗಳಿಂದ ಹಿಂತಿರುಗಿಸಿಕೊಳ್ಳಬೇಕು. ನೋಡದೇ ಇತ್ತು ಅಂದರೆ ಭಗವತ್ ಸ್ವರೂಪವನ್ನು ನೋಡಿ, ಕೇಳುವುದೇ ಇದ್ದರೆ ಭಗವಂತನ ಬಲಗಾಯನವನ್ನು ಕೇಳಬೇಕು, ಸ್ಪರ್ಶಿಸುವುದೇ ಇತ್ತು ಅಂದರೆ ಭಗವಂತನ ಪಾದಕ್ಕೆ ಸ್ಪರ್ಶ ಮಾಡಬೇಕು, ಮೂಷಿಸುವುದೇ ಇದ್ದರೂ ಭಗವಂತನ ಶ್ರೀಚರಣಗಳ ಸುಗಂಧದ ಗ್ರಹಣ ಮಾಡಬೇಕು, ಗ್ರಹಿಸುವುದೇ ಇತ್ತು ಅಂದರೆ ಏನಿಗೆ ನೋಡ್ತಿರುವ ಅವೆಲ್ಲವೂ ತ್ವಮನ್ನ ಮನ್ನ ಭೋಕ್ತಾಚ ಅನ್ನದು ಅನ್ನ ಹೋಗಿಯವರಿಗೆ ಅನ್ನ ಸೃಟಾಚ ಪಕ್ತಾಚ ಪಕ್ಕವೊಪ್ಪವನ್ನು ಅನ್ನಲಾಗದು. ಈ ಅನ್ನವೂ ನೀಡಿದ್ದಿ, ಅನ್ನವನ್ನು ಮನವೂ ನೀಡಿದ್ದಿ, ಅನ್ನದ ವಚನವನ್ನು ಮಾಡುವವನು ನೀಡಿದ್ದಿ ಎಂದು ತಿಳಿದು ಆ ಅನ್ನವನ್ನು ಉಪಯೋಗಿಸಿ ಭಗವಂತನ ಪ್ರಸ್ತಾಪ ಎಂದು ಭಗವಂತ ಮಾಡದೇ ಇದ್ರೆ ಭಗವಂತನು ಯಾವುದರಿಂದ ಪ್ರಾಪ್ತ ಆಗ್ತಾನೋ ಅಂತಹ ಕರ್ಮಗಳಲ್ಲಿ ಭಗವಂತನಾಗಲಿ ಅಥವಾ ಕರ್ಮಯೋಗವನ್ನು ಮಾಡಲಿ. ದೇಹ ಇಂದ್ರಿಯ ಮನಸ್ಸಿನಿಂದ ಮಾಡುವುದೇ ಇದ್ದರೆ ಭಗವಂತನ ಪ್ರಾಪ್ತಿಯ ಚಿಂತನೆಯನ್ನು ಮಾಡಲಿ, ಅಶಾಶ್ವತ ಜಗತ್ತಿನ ಚಿಂತನೆಯನ್ನು ಮಾಡಲಿ, ಎದುರು ಬರುವಂತಹ ಪ್ರತಿದಿನ ಚಿಂತನೆಯನ್ನು ಮಾಡಲಿ. ಬಿಡುವುದೇ ಇತ್ತು ಅಂದರೆ ಭ್ರಮೆಯನ್ನು ಬಿಡಲಿ, ಅಜ್ಞಾನವನ್ನು ಬಿಡಲಿ, ಮೋಹವನ್ನು ಆಸಕ್ತಿಯನ್ನು ಕಾಮಕ್ರೋಧ ರೋಗ ಮೋಹಗಳನ್ನು ತ್ಯಜಿಸುವರಾಗಿ. ಹೀಗೆ ಮಾಡುವುದರಿಂದ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅಂತಃಕರಣ ರೋಗ, ಅಂತರೇಂದ್ರಿಯಗಳು ನಿಮ್ಮ ಆತ್ಮದಲ್ಲಿ ಉಳಿದುಕೊಳ್ಳುತ್ತವೆ. ಮನೋ ಹೃದಯ ನಿರುದ್ದೇಶ, ಮನಸ್ಸನ್ನು ಹೃದಯಾಕಾಶದಲ್ಲಿ ಇರುವಂತಹ ಭಗವಂತನ ಸ್ವರೂಪದಲ್ಲಿ ನಿರುದ್ಧಗೊಳಿಸದೆ ನಿಲ್ಲಿಸಿದೆ. ಮೂರ್ನ ಆತ್ಮನಃ ಪ್ರಾಣ, ಮಸ್ತಕದಲ್ಲಿ ನಿಮ್ಮ ಪ್ರಾಣವನ್ನು ಒಯ್ದು ನಿಲ್ಲಿಸಿ ಅಥವಾ ಕುಂಭಕವನ್ನು ಮಾಡಿ ಪ್ರಾಣಾಯಾಮ ಮಾಡುವಂಥ ಯೋಗದಿಂದ ಪ್ರಾಣವನ್ನು ಮಸ್ತಕದಲ್ಲಿ ನಿಲ್ಲಿಸುತ್ತಾರೆ. ಯೋಗಧಾರಣ ಆಸ್ಥಿತವನ್ನು ಯೋಗಧಾರಣೆಯಲ್ಲಿ ಸ್ಥಿತರಾಗಿ ನಿಲ್ಲುವವರಾಗಿದೆ. ಹೀಗೆ ಇಂತಹ ಅವಸ್ಥೆಯಲ್ಲಿ ನಿಶ್ಚಿಂತನಾಗಿ
ನಿರ್ವಿಕಲ್ಪ ಸ್ಥಿತಿಯಲ್ಲಿ ಉಳಿದು ಹೊರಗಿನ ವಿಷಯಗಳನ್ನು ಹೊರಗೆ ಬಿಟ್ಟು ಸ್ಪರ್ಶಾನುಕಲ್ಪ ವೈಭಾಯಂ ಚಕ್ಷುಚ್ಚೈವ ಆಂತರೇಕರು ಪ್ರಾಣಾಪಾನ ಸಮೋಕಲ್ಪ ನಾಸಾವ್ಯಾಪರಚಾರಿಗಳು. ಇದನ್ನೇ ಪೂರ್ವದಲ್ಲಿ 5ನೇ ಅಧ್ಯಾಯದ ಅಂತಿಮ ಶ್ಲೋಕಗಳಲ್ಲಿ ಉಪದೇಶ ಮಾಡಿದ್ದೇವೆ. ಹೊರಗಿನ ವಿಷಯಗಳನ್ನು ಹೊರಗೆ ಬಿಡ್ರಿ, ಹೊರಗಿನ ಚಿಂತೆಗಳನ್ನು ಹೊರಗೆ ಬಿಡ್ರಿ. ನಿಮ್ಮ ಮನಸ್ಸನ್ನು ಭಗವಂತನ ಸ್ವರೂಪದಲ್ಲಿ ಇಟ್ಟು, ನಿಮ್ಮ ದೃಷ್ಟಿಯನ್ನು ಭೂಮಂಡಲದಲ್ಲಿ ಇಟ್ಟು, ಆ ನಂತರ ಏನು ಮಾಡಿ ಎಂಬುದನ್ನು ತಿಳಿದುಕೊಳ್ಳುತ್ತಿದ್ದಾನೆ. ಓಂ ಯತ್ಯೇಕಾಕ್ಷರಂ ಬ್ರಹ್ಮ ವ್ಯಾಕರಣ ನಾಮಸ್ಮರಣೆ. ಓಂ ಎಂಬ ಈ ಮಂತ್ರವನ್ನು ಮಾನಸಿಕವಾಗಿ ಉಚ್ಚರಿಸುತ್ತಾ ಶ್ವಾಸ ತೆಗೆದುಕೊಳ್ಳುವಾಗ ಓಂ ಎಂದು ಬಿಡುವಾಗ ಕೂಡ ಓಂ ಎಂದು ಮಾನಸಿಕವಾಗಿ ಏಕಾಕ್ಷರ ಮಂತ್ರ, ಏಕಾಕ್ಷರ ಬ್ರಹ್ಮ ಅರ್ಥಾತ್ ಅದ್ವಿತೀಯ ಅವಿನಾಶಿ ಬ್ರಹ್ಮನ ಪ್ರಣವ ಸ್ವರೂಪದಿಂದ ಸ್ಮರಿಸುವುದಾಗಿದೆ. ಓಂಕಾರವನ್ನು ಸ್ಮರಿಸಿದೆ. ಓಂಕಾರವನ್ನು ಜಪಿಸುವಾಗ ಓಂಕಾರದ ಅರ್ಥವಾಗಿರುವಂತಹ ನಿರ್ಗುಣ ಪರಮಾತ್ಮನನ್ನು ಕಾಣುವುದಾಗಿದೆ. ಹೇಗೆ ನೀವು ಒಬ್ಬ ಮಗನನ್ನು ಕರೆಯುತ್ತೀರಿ, ಅವನ ಹೆಸರು ರಾಮ ಇದೆ. ರಾಮ ಎಂದು ಕರೆಯುವಾಗ ಆ ಹೆಸರನ್ನು ಉಚ್ಚಾರ ಮಾಡುವಾಗ ರಾಮನ ಚಿಂತೆ ಹೇಗೆ ಆಗ ಇರ್ತದೆಯೋ ಹಾಗೆ ಓಂ ಓಂ ಎನ್ನುವಾಗ ಓಮನ ಅರ್ಥ ಯಾವಿದ್ದಾನೋ, ಓಮದ ವಿಷಯ ಯಾವಿದ್ದಾನೋ, ಓಂ ಎನಿಸಿಕೊಳ್ಳುವ ಯಾವಿದ್ದಾನೋ ಆತನ ಚಿಂತನೆಯನ್ನು ಮಾಡುವುದು. ಹೀಗೆ ಸ್ಮರಿಸುತ್ತಾ ವ್ಯಾಕರಣ ನಾಮಸ್ಮರಣೆ, ಹೀಗೆ ಓಂ ಏಕಾಕ್ಷರ ಬ್ರಹ್ಮವಾಗಲ್ಪಟ್ಟಂತಹ ಓಂಕಾರವನ್ನು ಉಚ್ಚರಿಸುತ್ತಾ, ಓಂಕಾರ ಮಂತ್ರವನ್ನು ಉಚ್ಚರಿಸುತ್ತಾ, ಆ ಉಚ್ಚಾರಣದೊಂದಿಗೆ ಅದರ ಅರ್ಥವಾಗಿರುವಂತಹ ನನ್ನನ್ನು ಧ್ಯಾನಿಸುತ್ತಾ, ಯಹ ಪ್ರಯಾತಿ ತ್ಯಜಂತೇನ, ಯಾವನು ಈ ವಿಶ್ವವನ್ನು ಬಿಟ್ಟು ದೇಹವನ್ನು ತ್ಯಜಿಸಿ ಹೋಗುತ್ತಾನೋ ಸ ಯಾತಿ ಪರಮಾಂಗತಿ, ಅವನು ನನ್ನ ಪರಮಗತಿಯ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಾನೆ, ನನ್ನ ಸ್ವರೂಪನಿಯಾಗುತ್ತಾನೆ, ನನ್ನ ನಿರಾಕಾರ ನಿರ್ಗುಣ ಸ್ವರೂಪವನ್ನು ಹೊಂದುತ್ತಾನೆ. ಅವನಲ್ಲಿ ಸೂಕ್ಷ್ಮವಾಗಿರುವ ಇಚ್ಛಾ ಇತ್ತು ಸಾಕಾರ ಬಂದರೆ ನನ್ನ ದಿವ್ಯ ಧಾಮಕ್ಯವನ್ನು ಹೊಂದುತ್ತಾನೆ, ನನ್ನ ಸಮ ಸಾಕಾರ ಸ್ವರೂಪಕ್ಕೆ ಹೊಂದುತ್ತಾನೆ. ಅವನಿಗೆ ಯಾವ ಇಚ್ಛೆ ಇರಲಾರದು ಅಂದರೆ ಅವನು ಸ್ವತಃ ಆಪ್ತಾನ ಮುಟ್ಟಿದ ಒಬ್ಬರು ಹೇಗೆ ಆಪ್ತಾಗಿ ಬರುತ್ತದೆಯೋ, ನೀನನ್ನು ಮುಟ್ಟಿದ ಒಬ್ಬ ನೀನಾಗುವ ಹಾಗೆ ನನ್ನನ್ನು ಧ್ಯಾನಿಸುವಂತ ಅವರ ಮಾನಿಯಾಗಿ ಬರುತ್ತಾನೆ. ಅವರ ಈ ಜನ್ಮ ಅಂತಿಮ ಜನ್ಮವಾಗುತ್ತದೆ. ಅವರು ಬೇಕಾದರೆ ಲೋಕಲ್ಯಾಣಕ್ಕಾಗಿ ಬಿಡಬಹುದು, ಆದರೆ ಸಾಮಾನ್ಯ ಜೀವಿಗಳಾಗಿ ಆತನಿಗೆ ಯಾವ ಕಷ್ಟ ನಷ್ಟಗಳು ಪ್ರಾಪ್ತಿಯಾಗುವುದಿಲ್ಲ. ಕೇವಲ ಲೋಕ ಕಲ್ಯಾಣಕ್ಕಾಗಿ ಭಗವಂತನ ಇಚ್ಛೆಯಿಂದ ಬರಬಹುದು, ಬರಲಾಗಿ ಇರಬಹುದು. ಅಂತೂ ಅವನು ನನ್ನ ಪರಮಗತಿಯನ್ನು ಹೊಂದುತ್ತಾನೆ. ಯಾವನು ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದತ್ ಹೇಳುತ್ತಾರಾಗ ಯದಿ ಚಂದೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪರಂ ಸಂಗರೇಣ ಪರೋಕ್ಷೆ. ಯಾವನನ್ನು ಇಚ್ಛಿಸಿ ಯೋಗಿಗಳು ಬ್ರಹ್ಮಚರ್ಯ ವ್ರತದಲ್ಲಿದ್ದಾರೋ, ಯಾವುದರಲ್ಲಿ ಪ್ರವೇಶ ಆಗುವ ಸಲುವಾಗಿ ಪಂಚವಿಧ ವೈರಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ, ಯಾವುದನ್ನ ವೇದವನ್ನು ಬಲ್ಲಂತಹ ವಿಜ್ಞಾನಿಗಳು ತಿಳಿದಿದ್ದಾರೋ, ಆ ಅಕ್ಷರ ಬ್ರಹ್ಮ ಸಚ್ಚಿದಾನಂದ ಪರಮಾತ್ಮನನ್ನು ಹೊಂದುವ ಸಲುವಾಗಿ ನಿಮ್ಮ ಇಂದ್ರಿಯಗಳನ್ನ ಮನಸ್ಸನ್ನ ನಿಗ್ರಹ ಮಾಡುತ್ತಾರೆ. ಪ್ರಾಣವನ್ನು ನಿಗ್ರಹಿಸಿ ಮಸ್ತಕದಲ್ಲಿರಿಸಿ, ಮನಸ್ಸನ್ನು ಪರಮಾತ್ಮನ ಸ್ವರೂಪದಲ್ಲಿರಿಸಿ ಓಂ ಎಂಬ ಈ ಏಕಾಕ್ಷರ ಮಂತ್ರವನ್ನು ಶ್ವಾಸೋಚ್ಛ್ವಾಸದೊಂದಿಗೆ ಪಠಿಸುತ್ತಾ ಆ ಓಂಕಾರದ ಅರ್ಥವಾಗಲ್ಪಟ್ಟಂತಹ ಪರಮಾತ್ಮನ ಧ್ಯಾನದಲ್ಲಿ ತಂಗಿನಾಗಿಬಿಡುತ್ತದೆ. ಹೀಗೆ ಮಾಡುವುದರಿಂದ ನೀವು ಪರಮ ಅಕ್ಷರ ಸ್ವರೂಪನಾಗಿರುವಂತಹ ಪರಮಾತ್ಮನ ಪ್ರಾಪ್ತಿಯನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕು. ಎಂದು ಜೀವನು ನಿರ್ಗುಣ ನಿರಾಕಾರ ಅಕ್ಷರ ಪರಮಾತ್ಮನ ತನ್ನ ಮೂಲ ಸ್ವರೂಪದ ಪ್ರಾಪ್ತಿಯು ಹೇಗೆ ಆಗುತ್ತದೆ ಎಂಬುದನ್ನು ಈ 3 ಶ್ಲೋಕಗಳ ಮೂಲಕವಾಗಿ ತಿಳಿಸುತ್ತಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಇದು ಯೋಗಿಗಳಿಗೆ ಅನಂತ ಕಾಲ ಯೋಗಾಭ್ಯಾಸದ ನಂತರ ಇಂತಹ ಯೋಗ್ಯತೆ ಪ್ರಾಪ್ತಿಯಾಗುತ್ತದೆ. ಸರ್ವಸಾಧಾರಣ ಜನರ ಗತಿ ಏನು ಅಂದಾಗ ಸರ್ವಸಾಧಾರಣ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನನ್ನ ಪರಮ ಭಕ್ತಿಯಲ್ಲಿ ತಮ್ಮನ್ನು ನಾವು ಅರ್ಪಿಸಿಕೊಂಡಂತೆ ನಾನೇ ಅವರ ಕಲ್ಯಾಣವನ್ನು ಮಾಡುತ್ತೇನೆ, ಅಜಾಂಬರವನ್ನು ರಕ್ಷಿಸಿದ ಹಾಗೆ
ಮಾರ್ಕಂಡೇಶ್ವರನನ್ನು ರಕ್ಷಿಸಿದ ಹಾಗೆ, ಧ್ರುವರಾಯನನ್ನು ರಕ್ಷಿಸಿದ ಹಾಗೆ, ಅಥವಾ ಹೋಗುತ್ತಾ ಹೋಗುತ್ತಾ ನನ್ನ ಸ್ಮರಣೆಯನ್ನು ಮಾಡುವ ಪ್ರಹ್ಲಾದನನ್ನು ರಕ್ಷಿಸಿದ ಹಾಗೆ ನಾನು ನನ್ನ ಭಕ್ತರ ರಕ್ಷಣೆಯನ್ನು ಮಾಡುತ್ತೇನೆ. ನನಗೆ ಈ ಭಕ್ತ ಪ್ರಾಣಶಕ್ತಿ ನನ್ನ ಭಕ್ತರ ವಿನಾಶ ಆಗುವುದಿಲ್ಲ ಎಂದು ಮುಂದಿನ ಉಪದೇಶದಲ್ಲಿ ಭಗವಂತನು ತನ್ನ ಸದ್ಭಕ್ತಿಯ ವಿವರಣೆಯನ್ನು ಮಾಡಿದ್ದಾನೆ. ಆ ವಿವರಣೆಯನ್ನು ನಾವು ನಾಡಿನ ಶೈಲಿಯಲ್ಲಿ ಚಿಂತನೆ ಮಾಡೋಣ. ಈಗ ಸಮಯದ ಅಭಾವದಿಂದ ವಿಷಯದ ಚಿಂತನೆಯನ್ನು ವಿಸ್ತರಿಸಲಿಕ್ಕೆ ಆಗುವುದಿಲ್ಲ. ಆ ವಿಷಯವನ್ನು ನಾವು ನಾಡಿನ ಚಿಂತನೆಯನ್ನು ಮಾಡಿ ಕೇವಲ ಭಗವಂತನನ್ನ ಹೃದಯಪೂರ್ವಕವಾಗಿರುವಂತಹ ಅನನ್ಯ ಭಕ್ತಿಯಿಂದ ಯಾವ ಚಿಂತಿಸುತ್ತೀರೋ, ಧ್ಯಾನಿಸುತ್ತೀರೋ, ಭಗವಂತನ ಸೇವೆಯನ್ನು ಮಾಡುತ್ತೀರೋ, ಭಗವಂತ ನಾನು ನಿಸ್ಸಹಾಯಕನಿದ್ದೇನೆ, ನಾನು ನಿನ್ನವನಿದ್ದೇನೆ, ನೀನು ಕೇವಲ ನನ್ನವನಿದ್ದಿ, ನಾನು ಕೇವಲ ನಿನ್ನವನಾಗಿದ್ದೇನೆ ಎಂದು ನನಗೆ ಶರಣು ಬಂದವರನ್ನು ನಾನು ಉತ್ತರಿಸುತ್ತೇನೆ ಎಂದು ಮುಂದಿನ ಉಪದೇಶದಲ್ಲಿ ದೇವರು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ. ಅದನ್ನು ನಾವು ನಾರಾಯಣ ಶೈಲಿಯಲ್ಲಿ ಚಿಂತನೆ ಮಾಡೋಣ ಎಂದು ತಿಳಿಸುತ್ತಾರೆ. ಅಂತಹ ಸದ್ಭಕ್ತಿಯನ್ನು ಲೋಕಗಳು ಭಗವಂತನು ತಮ್ಮೆಲ್ಲರಿಗೂ ಕೊಟ್ಟು ರಕ್ಷಿಸಲಿ ಎಂದು ಈ ದಿನದ ಅಭಿಷೇಕಕ್ಕೆ ನಾವು ಪ್ರಾರ್ಥನೆ